ಈಗ ಸರ್, ಈಗ ಮೊದ್ಲಿನ ಸಿನಿಮಾ ಇಂಡಸ್ಟ್ರಿಗೂ ಈಗ ಏನಾದ್ರು ವ್ಯತ್ಯಾಸ ಅನಿಸ್ತಾ ಇದೆ ಸರ್ ನಿಮ್ಗೆ, ನಿಮ್ ಪ್ರಕಾರ? ಏನು ವ್ಯತ್ಯಾಸ ಇಲ್ಲ. ಸೊ ಈಗ ಪ್ಯಾನ್ ಇಂಡಿಯಾ ಎಲ್ಲ ಬಂತು. ನಾ ಒಂದೇ ಒಂದು ಹೇಳ, ಹಾ ಸರ್, 30-40 ವರ್ಷದ ಮೇಲೆ ದೇಶದ ಜನಸಂಖ್ಯೆ ಎಷ್ಟು, ಇವಾಗ ಜನಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ಏನೇನು ಹೇಳ? ಎಸ್, ಅಷ್ಟೇ ಜನಸಂಖ್ಯೆಗೆ ಇರ್ಬೇಕು ಅಂದ್ರೆ ಆಗತ್ತಾ? ಅದೇ ಇಂಡಸ್ಟ್ರಿಗೆ ಇರ್ಬೇಕು ಅಂದ್ರೆ ಅದು ಆಗಲ್ಲ. ಕಾಲಕ್ಕೆ ತಕ್ಕಾಗ ಅದು ಬದಲಾವಣೆ ಬಂದಿದೆ ಅಷ್ಟೇ. ಕರೆಕ್ಟ್. ಏನ್ ನಾನು ವ್ಯತ್ಯಾಸ ಹೇಳೋದೇ ಏನ್ ವ್ಯತ್ಯಾಸ ಏನಿಲ್ಲ ಅಂತೀರಾ? ಏನಿಲ್ಲ. ಓಕೆ, ಅದರಂತೆ ಅದು ಚೇಂಜ್ ಆಗ್ತಾ ಇದೆ. ಈಗ ಗೂಗಲ್ ಪೇ ಅಂದ್ರು, ಈಗ ಫೋನ್ ಪೇ ಅಂದ್ರು, ಆಯ್ತಾ, ಮನಿ ಟ್ರಾನ್ಸ್ಫರ್ ಅಂದ್ರು, ನೆಟ್ ಬ್ಯಾಂಕಿಂಗ್ ಅಂದ್ರು. ಅದ್ರಲ್ಲಿ ಒಳ್ಳೇದು ಇದೆ. ಕೆಲವು ಟೈಮ್ ನಾವು ಮರ್ತು ಕೂತ್ಕೊಂಡ್ಬಿಟ್ರೆ OTP ನಂಬರ್ ಹೋಯ್ತು ಅಂದ್ರೆ ಎಲ್ಲಾನು ಹೋದಾಗೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ಬೇಕಾಗಿರೋದು ಆಪ್ಷನ್ಸ್ ಅಂತ ಹೇಳ್ತಾರೆ. ನಾವು ಸ್ಮಾರ್ಟ್ ಫೋನ್ ನ ನೋಡಿದ್ರೆ ನಾವೆಷ್ಟು ಸ್ಮಾರ್ಟ್ ಆಗಿದ್ದೀವಿ ಅನ್ನುವಂಥ ಲೆವೆಲ್ ಹೋಗ್ತಾ ಇದೆ. ಸ್ಮಾರ್ಟ್ ಅಂದ್ರೆ ಮನುಷ್ಯನಿಗೆ ಇವತ್ತು ಅಂದ ಚಂದ ಮಾತ್ರ ಅಲ್ಲ, ಇದ್ರೊಳಗೆ ಸ್ಮಾರ್ಟ್ ಆಗಿರ್ಬೇಕು. ಭಾರಿ ದೊಡ್ಡ ವಿಷಯ. ಇದು ಸ್ಮಾರ್ಟ್ ಜಾಸ್ತಿ ಆಗ್ತಾ ಆಗ್ತಾ ಇದು ಏನಾಗೋಯ್ತು, ಇದು ಹೃದಯ, ಇದು ನೋವು, ನಲಿವು, ಕಷ್ಟ ಸುಖ, ಅನುಕಂಪ, ಕನಿಕರ, ಇದೆಲ್ಲ ಇದ್ರಲ್ಲಿ ತುಂಬಿರುತ್ತೆ. ಇದು ಮತ್ತೆ ಇಲ್ಲೊಂದು ಮೆಸೇಜ್ ಸೆಂಡ್ ಮಾಡತ್ತೆ. ಅದೇನಾಗಿ ಇಲ್ಲಿಗೂ ಕಟ್ಟಾಗಿ ಹೋಗ್ಬಿಡ್ತು. ವ್ಯತ್ಯಾಸ ಅಷ್ಟೇ, ಅಷ್ಟೇ ವ್ಯತ್ಯಾಸ. ಇದು ಇಲ್ಲಿಗೂ ಕಟ್ಟೋದಾಗ ನೀವು ಏನಂತೀರಾ, ಗಾಡಿಲಿ ಹೋಗ್ತಾ ಇರ್ತೀರಿ ನೋಡಿ, ನೀವೇ ಒಂದ್ ಮೂಡಲ್ಲಿ ಇರ್ತೀರಾ, ಯಾರೊಬ್ಬನ್ ತೆಗ್ಸುತ್ತೆ ಟಕ್ ಅಂತ ನಿಂತ್ಬಿಡ್ತೀರಾ, ಹೋಗಿದೆ ಅವ್ನಿಗೆ ಹಾಕಿ ಚಚ್ಬಿಡ್ತೀರಾ. ನಿಮ್ಗೆ ಗೊತ್ತಿಲ್ಲ, ನೀವೇ ಯಾವ್ದೋ ಟೆನ್ಷನ್ ನಡೀತಾ ಇರೋದು. ಏನಪ್ಪ ಅದಕ್ಕೆ ನಾನು ಏನ್ ಮಾಡ್ತೀನಿ, ನಮ್ಮಮ್ಮ ಹೇಳೋರು, ಬಿಟ್ಟಿ ಮಗನೇ ಮುಂದೆ ನೋಡ್ಕೊಂಡು ಓಡಿಸೋದೆಲ್ಲ ಕಣೋ, ಕನ್ನಡಿ ಹಾಕೊಟ್ಟು ಹಿಂದೆ ನೋಡು, ಪಕ್ಕದಲ್ಲೇ 2 ವೀಲರ್ಸ್ ಇರ್ತಾರೆ, ಈ ಕಡೆ ಇರ್ತಾರೆ, ಒಬ್ರು ಹೆಂಡತಿನ ಕರ್ಕೊಂಡು ಹೋಗ್ತಾ ಇರ್ತಾರೆ, ಹೆಂಡತಿ ಹಿಂದೆ ಸುಮ್ನೆ ಕುಂತ್ಕೊಂಡಿರಲ್ಲ, ಅಲ್ಲಿಗೆ ಹೋಗ್ಬೇಕ್ರಿ, ಅಲ್ಲಿ ಹೋದ್ಮೇಲೆ ಇಲ್ಲಿಗೆ ಹೋಗ್ಬೇಕ್ರಿ, ತಲೆ ಕೆಡಿಸ್ತಾ ಇರ್ತಾರೆ. ಏನಾಗುತ್ತೆ ಇದು ಅವ್ರಿಗೆ ಇದೇನೋ ಹೇಳ್ತಾರಲ್ಲಪ್ಪ, ಗೂಗಲ್ ಮ್ಯಾಪ್, ಏನದು ಮ್ಯಾಪ್, ಗೂಗಲ್ ಮ್ಯಾಪ್ ನೋಡ್ಕೊಂಡು ಇವ್ ಬ್ಯಾಕ್ ಅಲ್ಲಿ ಅವರು ಕೂಡ ಮ್ಯಾಪ್ ಅಲ್ಲಿ ಯಜಮಾನ್ ಹಿಂಗು ಅಂತಾರೆ. ಪಾಪ ಅವ್ರ ಕಷ್ಟ ಅವ್ರಿಗೆ ಗೊತ್ತಿರೋದು, ಬಿಟ್ಟು ಬಿಡು ಅವರಿಗೆ. ಬೆಸ್ಟ್ ವೇ ಆಫ್ ಡ್ರೈವಿಂಗ್ ನನಗೆ ಕೇಳಿದ್ರೆ ಎಲ್ಲರಿಗೂ ಸೈಡ್ ಬಿಟ್ಬಿಟ್ಟು ಲಾಸ್ಟ್ ಅಲ್ಲಿ ಹೋಗೋಣ, ಏನ್ ಕಷ್ಟ ಇಲ್ಲ. ಏನಂತೀರಾ? ಖಂಡಿತ ಸರ್, ಬೆಸ್ಟ್. ಯಾರು ಅವ್ರ ವಯಸ್ಸಿಗೆ ವೀಲಿಂಗ್ ಮಾಡ್ತಾರೆ ನೋಡಿ ಕಬ್ಬು ಅಂತ, ನಾವು ಮಾತ್ರ ಮಾಡಿರ್ಲಿಲ್ವಾ? ಕಾಲಕ್ಕೆ SD ರೋಡ್ ಕಿಂಗ್ ಇರ್ಲಿಲ್ವಾ? ಫ್ಯಾಲ್ಕನ್ SLR ಅಂತ ಒಂದು ಗಾಡಿ ಇರ್ಲಿಲ್ವಾ? ಕೊಯೋ ಅಂತ ಪಡ್ಕೊಳ್ಳೋದು. ಊರ್ ತುಂಬಾ ನಾನೇ ಬೈಕ್ ಇಟ್ಟಿದ್ದೆ ಅಂತ ಗೊತ್ತಾಗೋದು. ಊರ್ಗೊಬ್ಳೆ ಪದ್ಮಾವತಿ ಅಂದಂಗೆ ಆ ಗಾಡಿ ಬಂದ್ರೆ. ಮಾತಿಗೆ ಮುಂಚೆ ಸರ್ಕಾರ ಸರಿ ಇಲ್ಲ, ಮಾತಿಗೆ ಮುಂಚೆ ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಅಪ್ಪ ಅಮ್ಮ ಸರಿ ಇಲ್ಲ. ಹಾಗಾದ್ರೆ ಏನ್ ಅನುಕೂಲಕ್ಕೆ ಅಪ್ಪ ಅಮ್ಮನ ಬದಲಾಯಿಸ್ಬಿಡೋದ? ಹೆಚ್ಚು ಕಡಿಮೆ ಹಂಗಾಗೋಗುತ್ತೆ. ಸೊ ನಾನ್ ಸರಿ ಇದೀನಿ ಅಂತ ಯಾವಾಗ ಕೇಳ್ಕೊಳ್ಳೋದು ನಮ್ಮನ್ನ ನಾವೇ. ಕರೆಕ್ಟ್ ಮಾಡ್ಕೊಂಡು ಪಬ್ಲಿಕ್ ನ್ಯೂಸೆನ್ಸ್ ಇಂದ ನಾವು ಅವಾಯ್ಡ್ ಆಗ್ಬೇಕು. ಪಬ್ಲಿಕ್ ನ್ಯೂಸೆನ್ಸ್ ಅಲ್ಲ, ನಾವೇ ಪಬ್ಲಿಕ್ ನ್ಯೂಸೆನ್ಸ್. ಅರ್ಥ ಮಾಡ್ಕೊಳ್ಳಿ. ಹೇಳಿ ಸರ್. ಏನು 2 ತರ ಹೇಳ್ತೀನಿ. ಒಂದು ಅವ್ರು ಮಿಸ್ಟೇಕ್ ಮಾಡ್ತಾರೆ, ಮನಸ್ಸು ಎಷ್ಟು ದೊಡ್ಡದಿರ್ಬೇಕು ಅಂತ ಹೇಳಿದ್ರೆ ಆ ಮಿಸ್ಟೇಕು ಹೆಚ್ಚು ಕಡಿಮೆ ಆಗಿ ಸಿಂಪಲ್ ಆಗಿದ್ದಾಗ ನಿಮ್ಮ ಮನಸ್ಸು ಆಗ್ಲಿ ಹೋಗಪ್ಪ ಜಿಮ್ಬೇಕು, ಪರವಾಗಿಲ್ಲ, ಏನ್ ಮಾಡಕ್ಕಾಗತ್ತೆ. ಜಾಸ್ತಿ ಮಾತಾಡಿದ್ರೆ ಕರ್ಕೊಂಡು ಕಪ್ ಕಾಫಿ ಕುಡಿಸ್ಬಿಟ್ಟು ಮಾತಾಡ್ಸ್ಬಿಟ್ಟು ಕಳಿಸಿದ್ರೆ ಅವ್ರ ಪಾಲಿಗೆ ನೀವೇ ದೇವ್ರು ಆಗ್ತೀರಾ. 100% ಸರ್. This is the way you have to live in today's society. ನೆಕ್ಸ್ಟ್ ಜನರೇಷನ್ ಜೊತೆ ನೀವು ಮಾತಾಡಕ್ ಕಲಿಬೇಕಂದ್ರೆ ಕಲೀರಿ, ಪ್ರೀತಿ ಕಲೀರಿ ಅವ್ರ ಹತ್ರ. ಫಸ್ಟ್ ಅವ್ರನ್ನ ಪ್ರೀತಿಸೋದನ್ನ ಕಲೀರಿ. ಕೋತಿ ಹೊಡೆದಂಗೆ ಓಡಿಸ್ತಾನೆ, ಇದೇ ನೀವು ನಿಂಗೆ, ನಾವ್ ಹೆಂಗೆ ಅವ್ರ ವಯಸ್ಸಿಗೆ ಆ ಲೆವೆಲ್ಗೆ ನಮ್ಮ ಅಪ್ಪ ಅಮ್ಮನ ಹತ್ರ ನಾವು ಉಗಿಸ್ಕೊಂಡಿದೀವಿ. ಹಂಗೆ ಅದನ್ನ ಯಾಕೆ ಬ್ಯಾಲೆನ್ಸ್ ಮಾಡ್ಕೋಬೇಕು. 90% ನಾವು ಒದ್ದಾಡ್ಬಿಟ್ರೆ 80% ಒದ್ದಾಡ್ಬಿಟ್ರೆ ಸಮಾಜದಲ್ಲಿ ನ್ಯೂಸೆನ್ಸ್ ಇರಲ್ಲ. ಖಂಡಿತ ಸರ್. ಅದಕ್ಕೆ ನಾವೇ ನ್ಯೂಸೆನ್ಸ್. ಹೌದಾ ಸರ್? ಓಕೆ ಸರ್, ನಿಮ್ಗೆ ಇನ್ನೊಂದು ಪ್ರಶ್ನೆ. ಹೌದಲ್ವಾ ಸರ್? ಓಕೆ ಸರ್, ನೀವು ಡ್ಯಾನ್ಸ್ ಕಲ್ತಿದ್ದಲ್ಲಿ? ಇಲ್ಲಿ ಚೆನ್ನೈನಲ್ಲಿ. ಓಕೆ ಸರ್, ನೀವು ಓದಿದ್ದಲ್ಲ ಚೆನ್ನೈ? ಎಲ್ಲಿ ಸರ್? ಯಾವ ಕಾಲೇಜ್ ಸರ್? ಮೆಡ್ರಾಸ್ ಕ್ರಿಶ್ಚಿಯನ್ ಕಾಲೇಜ್ ಸ್ಕೂಲ್. ಓಕೆ. ಹಾಂ ಸರ್. ಅಲ್ಲಿಂದ ಲೈಲಾ ಕಾಲೇಜು. ಓಕೆ. BCom ಎಕನಾಮಿಕ್ಸ್. ಹಾಂ ಸರ್. 1 ವರ್ಷ ಓದಿದ ಆಮೇಲೆ ಡಿಸ್ಕಂಟಿನ್ಯೂ. ಡ್ಯಾನ್ಸು ಕೃಷ್ಣನಿಗೆ ಸಿನಿಮಾ ಮಾಡ್ಕೊಂಡ್ ಬಂದ್ಬಿಟ್ರು. ಹಾಂ ಸರ್. ಮಾಡ್ಕೊಂಬ ಅದ್ರ ಜೊತೆ ನಮ್ಮ ಪ್ಯಾರಲಲ್ ಆಗಿ ಅಗ್ರಿಕಲ್ಚರಲ್ಲಿ ಬೆಳೆಸ್ಬಿಟ್ರು ನಮ್ಮನ್ನು. ಓಕೆ ಸರ್. ಅದರಿಂದ ನನಗೆ ಏನಾಗೋಯ್ತು, ಈ ಲೈಫ್ ಎಲ್ಲ ಸೆಟ್ ಆಗಿ ಹೋಗ್ಬಿಡ್ತು ನನಗೆ ಚೆನ್ನಾಗಿ. ಅದಕ್ಕೆ ಜಾಸ್ತಿ ಬೆಳೆ ಬೆಳೆಯೋದು ಮಾತ್ರ ಅಲ್ಲ, ತಗೊಂಡೋಗಿ ಮಾರೋದು. ಅವಾಗ ಬೇಜಾರಾಗ್ಬಿಡೋದು ನನಗೆ.
ಒಂದು ಆರ್ಟಿಸ್ಟ್ ಹಿಂಗ್ ತಗೊಂಡೋಗಿ ಮಾರ ಓ ಹಂಗೆ. ಅವೆಲ್ಲ ಫಸ್ಟ್ ನನಗೆ ಏನ್ ಸರ್ ನೀವು ಇಲ್ಲಿ ಬಂದ್ಬಿಟ್ಟಿದ್ದೀರಾ ಅಂತ ತಲೆ ಕೆಟ್ಟೋಗಿ ಬಂದು ಅಮ್ಮನ ಬೈಯಬೇಕು, ಏನ್ ನನ್ ತರಕಾರಿ ಮಾರೋಡ್ ಮಾಡ್ಬಿಟ್ಟಿದ್ದೀರಾ. ಏನೇನ್ ಮಾರಿದ್ದೀರಾ ಸರ್ ನೀವು ತರಕಾರಿ ಅಂದ್ರೆ? ತರಕಾರಿ ಮರಿ ಮಾಡಿಸ್ಬಿಟ್ಟಿದಾರ? ಎಲ್ಲಿ ಇಲ್ಲೇ ಸರ್, ಇದೇ ವಿಲೇಜ್ ಅಲ್ಲ? ಇಲ್ಲಿ ಇದೆ. ಹಾ ಲಾಲ್ಬಾಗ್ ಆಪ್ಕಾಮ್ಸ್ ಇದೆಯಲ್ಲ ಅಲ್ಲಿ. ಹಾ ಸರ್, ಹಾ ಸರ್, ಓಕೆ. ಸಿಟಿ ಮಾರ್ಕೆಟ್ ಅಲ್ಲಿ ಮಾರಿದೀನಿ. ಹಾ ಅಮ್ಮ ನಾನು ಚಂದ್ರಭವನ್ ಅಂತ ಹೋಟ್ಲಿದೆ ಸಿಟಿ ಹಾ ಮಾರ್ಕೆಟ್. ಗೊತ್ತು ಗೊತ್ತು ಸರ್, ಹೌದು ಹೌದು, ಹಳೇದು, ತುಂಬಾ ಹಳೇದು. 3 ಗಂಟೆ ಬೆಳಿಗ್ಗೆ ಹೋಗ್ಬಿಟ್ರೆ ಫುಲ್ ರೋಸ್ ಹೂ ಮಾರ್ಬೋದು ಅಲ್ಲಿ. ಹಾ 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 ಓಕೆ. ಹೊಸಕೋಟೆಯಿಂದ ಬರುತ್ತೆ ರೋಸ್ ಅಲ್ಲಿಗೆ, ಹಾ ನಾವು ತಗೊಂಡೋಗಿ ಮಾರ್ತಾ ಇದ್ವಿ ಅಲ್ಲಿ. ಹಾ ಓಕೆ ಸರ್. 10 ಕಟ್ ಫ್ಲವರ್ ಕಟ್ಬಿಟ್ಟು ಅದಕ್ಕೆ ಗಂಟು ಕಟ್ಬಿಟ್ಟು ಆ ಮುಳ್ಳಿನೆಲ್ಲ ಎರೆದು ಬಿಡ್ತಾ ಇದ್ವಿ, ಹಾ 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 ಪ್ಯಾಕ್ ಮಾಡಿ ಕ್ಲೀನ್ ಆಗಿ ಮಾಡ್ತಾ ಇದ್ವಿ. ಹ್ಮ್ ನಾನು ಹೇಳ್ತಾ ಇದ್ದೀನಿ, ಕಾಮನ್ ಮ್ಯಾನ್ ಲೈಫ್, ಸ್ಟಾರ್ ಪ್ಲಸ್ ಎ ಕಾಮನ್ ಮ್ಯಾನ್, ಎಸ್, ಎರಡು ಫ್ಯೂಸ್ ಆಗಿ ಹೇಗೆ ಹೋಗ್ಬೇಕು, ನೆಕ್ಸ್ಟ್ ಜನರೇಷನ್ ಇಂಪಾರ್ಟೆಂಟ್. ಖಂಡಿತ ಸರ್. ನಿಮ್ಗೆ ಏನಾಗ್ತದೆ, ಆಪ್ಷನಲ್ ಆಗೇ ಜೀವನ ಮಾಡ್ಬೇಕು ನೀವು. ಎಸ್ ಖಂಡಿತ ಸರ್. ಇಲ್ಲಾಂದ್ರೆ ಇನ್ನೊಂದು ಇಲ್ಲಾಂದ್ರೆ ಇಲ್ಲಿ ಗ್ಯಾಪ್ ಸಿಕ್ಕರೆ ನೆಕ್ಸ್ಟ್ ನಾನು ಏನ್ ಮಾಡ್ಬೇಕು ಅಂತ ತಲೆ ಓಡ್ಲೇ ಔಟ್. ಎಸ್ ಗೊತ್ತಾಯ್ತು ಸರ್, ನಂಗೆ ಅರ್ಥ ಆಯ್ತು. ಎಸ್, ಅನುಭವ ಆಗಿದೆ ಸರ್, ಅನುಭವ ಆಗಿದೆ, ಅನುಭವ ಆಗಿದೆ ಅದ್ರ ಬಗ್ಗೆ. ಸೊ ಅದಕ್ಕೆ ಅಂದ್ರೆ ಸರ್, ಈಗ ಇನ್ನೊಂದು ಸಿನಿಮಾದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ, ನಾವು ಹೇಳೋ ಪ್ರಕಾರ ಗುಂಪು ಕಾರ್ಯಗಳು ಜಾಸ್ತಿ ಆಗ್ಬಿಟ್ಟಿದೆ. ಸೊ ಅಂದರೆ ಒಂದೊಂದು ಗ್ರೂಪ್ ಇಂತಿಂಥವ್ರೇ ಬೇಕು, ಈ ಥರನೇ ಬೇಕು ಅಂತೇಳಿ ಒಂದು ಗುಂಪು ಕಾರ್ಯಗಳು ಶುರು ಆಗ್ಬಿಟ್ಟಿದೆ ಸರ್ ಈಗ ಇಂಡಸ್ಟ್ರಿಯಲ್ಲಿ ಆಗಿದೆ, ಇದೆಲ್ಲ ಆಗ್ಬಿಟ್ಟಿದೆ. ಯಾರು ಬೇಕು ಯಾರು ಬೇಡ, ಸೊ ಈ ಥರ ಎಲ್ಲ ನಡೀತದೆ ಸರ್. ಮೊದಲೆಲ್ಲ ಇತ್ತ ಸರ್ ಆ ಥರ ಎಲ್ಲ? ಇಲ್ಲ, ತುಂಬಾ ಹಿಂದೆ ಕೂಡ ಕೆಲವು ಟ್ರೂಪ್, ಈಗ ಕೆಲವೊಬ್ಬರಿಗೆ ಇದು ಹೀಗೆ ಬಂದ್ಬಿಟ್ರೆ ಚೆನ್ನಾಗಿರತ್ತೆ ಅಂತ. ಈಗ ನೋಡಿ, ಈಗ ನೀವು ಕಾಮಿಡಿ ತಗೊಂಡ್ಬಿಟ್ರೆ, ಹಾಂ ಸರ್, ತಮಿಳ್ನಾಡಿನಲ್ಲಿ ಪೀರಿಯಡ್ ಆಫ್ ಟೈಮ್ ವಡಿವೇಲ್ ಅವರು ಇದ್ರು. ಎಸ್ 100%. ವಡಿವೇಲ್ ಅವ್ರಿಗೆ ಮುಂಚೆನೆ ಕೌಂಡಮಣಿ ಸೆಂದಿಲ್ ಅವರಿದ್ರು. ಹೌದು, ಎಸ್ ಎಸ್ ಗೊತ್ತು ಸರ್. ಅವ್ರಿಗೆ ಪ್ಯಾರಲಲ್ ಆಗಿ ಜನಕರಾಜ್ ಅಂತ ಒಂದು ಕಾಮಿಡಿ ಇತ್ತು. ಇದಕ್ಕೆ ಹಿಂದೆನೆ ಇತ್ತು, ಅಮ್ಮವ್ರ ಕಾಲದಲ್ಲಿ, ಬ್ಲಾಕ್ ಅಂಡ್ ವೈಟ್ ಕಾಲದಲ್ಲಿ ತೆಂಗಾಯಿ ಶ್ರೀನಿವಾಸನ್ ಅಂತ ಒಬ್ರು ಇದ್ರು. ಹೌದು ಸರ್. ಸುರುಳಿ ರಾಜನ್ ಅಂತ ಒಬ್ರು ಇದ್ರು. ಹಾಗೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ನಾವು ತಗೊಂಡೋಗಿದ್ರೆ ನಮ್ ನಿಜವಾಗ್ಲೂ ಹಾಸ್ಯದಲ್ಲಿ ಟಾಪ್ ಅಂದ್ರೆ ನರಸಿಂಹರಾಜ್ ಅವರು. 100% ಸರ್, ಹಾಸ್ಯ ಚಕ್ರವರ್ತಿ ಅಂತೀವಿ ನಾವು ಅವ್ರನ್ನ. ಬಾಲಣ್ಣ ಅವರು ಬಹುಮುಖ ಪ್ರತಿಭೆ. ಹೌದು ಹೌದು, ದಿನೇಶ್ ಸರ್. ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಬಹುಮುಖ ಪ್ರತಿಭೆ ಅಂತ ನಾವ್ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ಒಂದು ಅಭಿನಯ ಅಲ್ಲ ರೀ, ಅಭಿನಯ ಅನ್ನುವಂಥದ್ದು ಭಾರಿ ದೊಡ್ಡದು. ದಯವಿಟ್ಟು ಮಿಮಿಕ್ರಿ ಮಾಡುವಾಗ ಬಾಲಣ್ಣ ಅವ್ರದ್ದು, ನರಸಿಂಹರಾಜು ಅವ್ರದ್ದು, ಇನ್ನೂ ಕೆಲವು KS ಅಶ್ವಥ್ ಅವ್ರದ್ದು, ಅವ್ರದ್ದೆಲ್ಲ ಮಿಮಿಕ್ರಿ ಮಾಡುವಾಗ ನಿಮ್ಗೆ ಅದ್ ಭಾವನೆ ತುಂಬಿ ಬರೋದು. ಅದು ಯಾರೇ ಇರ್ಲಿ ಹೌದು ಹೌದು ಅಂತಾರೆ. ನಾನು ಅದನ್ನೇ ಹೇಳಕ್ ಸಾಧ್ಯ. ನಾನು ಆ ಡಿಫ್ರೆನ್ಸ್ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಅವರ ಕಂಠದಿಂದ, ಅವರ ಮುಖಭಾವನೆಯಿಂದ, ಅವರ ಹಾವಭಾವದಿಂದ, ಅವರ ಕಂಠದ ಏರಿಳಿತದಿಂದ, ವಾಯ್ಸ್ ಮಾಡ್ಯುಲೇಷನ್, ಅದರಿಂದನೂ ನಿಮ್ಗೆ ಬದಲಾವಣೆ ಸಿಗುತ್ತೆ. ಹೌದು ಸರ್, ಹಾಗಾಗಿ ಆ ಮಿಮಿಕ್ರಿ ಮಾಡಿದಾಗ ನಿಮ್ಗೆ ಚಪ್ಪಾಳೆಗಳು ಗಿಟ್ಸ್ಕೊಂಡ್ಬಿಡ್ತಾ ಇದ್ದಾರೆ. ಹೌದು ಸರ್, ಹೌದು. ಅವ್ರ ನಂತರದ ಒಂದು ಕಲಾವಿದರು ಬಂದಾಗ, ಅಣ್ಣವರು, ನರಸಿಂಹರಾಜ್ ಅವರು, ಕಲ್ಯಾಣ್ ಕುಮಾರ್ ಅವರು, ಉದಯ್ ಕುಮಾರ್ ಅವರು, ಆಮೇಲೆ ಕಾಮಿಡಿ ಲಕ್ಷ್ಮೀ ದೇವಿ ಅವರು, ಸ್ವಲ್ಪ ಸ್ವಲ್ಪ ಗೊತ್ತು, ಇನ್ನು ಸುಮಾರು ಜನ ಇದ್ದಾರೆ. ತುಂಬಾ ಹಿಂದೆ ಕಾಲಕ್ಕೆ SS ಗುಗ್ಗು ಅವರು ಅಂತ ಇದ್ರು. ಅವರ ಗುಗ್ಗು ಮಹಲಲ್ಲಿ ಎಲ್ಲಾ ದೊಡ್ಡ ದೊಡ್ಡ ಕಲಾವಿದರೆಲ್ಲ ಹೋಗಿ ಅಲ್ಲಿ ಕೂತ್ಕೊಂಡು ಟೀ ಕಾಫಿ ಕುಡ್ಕೊಂಡು ಹೋದವರು. ಅದ್ರಲ್ಲಿ ನನ್ನ ತಾಯಿಯವರು ಒಬ್ರು. ಹಾಗೆ ತುಂಬಾ ದೊಡ್ಡ ಇತಿಹಾಸ ಇದೆ ಕನ್ನಡ ತಮಿಳ್ನಾಡಿನಿಂದ ಇತಿಹಾಸ ಇದೆ. ಸುಮಾರು ಹಿರಿಯ ಕಲಾವಿದರಿದ್ದಾರೆ. ಅವರ ಜೀವನನೆಲ್ಲ ಒಂದು ನಾವು, ಅವರ ಜೀವನ ಶೈಲಿನ ನಾವು ಏನು ಅಂತ ನಾನು ಹೇಳಿದ್ರೆ, ಈಗ ನೀವು ಗುಂಪು ಅಂತ ಹೇಳಿದ್ರಿ, ಖಂಡಿತ ನರಸಿಂಹರಾಜ್ ಅವರ ಡೇಟ್ ತಗೊಂಡ್ಬನ್ನಿ, ನಾ ಡೇಟ್ ಕೊಡ್ತೀನಿ ಅಂತ ಅಣ್ಣವ್ರು ಹೇಳ್ತಾ ಇದ್ರು. ಹೌದು ಸರ್, ಹೌದು, ಇದು ಕೇಳಿದ್ದೀನಿ ನಾನು, ಕೇಳಿದ್ದೀನಿ. ಹೌದು ಹೌದು ಸರ್, ನಾನು ಕೇಳಿದ್ದೀನಿ ಇದನ್ನ. ಹೌದು ಹೌದು, ಫಸ್ಟ್ ಅವ್ರ ಡೇಟ್ ಕೇಳಿ ಅನ್ನೋರು ಅಂತಾರೆ. ಹಾಗಾಗಿ ಈಗ ಆಪ್ಷನ್ ಜಾಸ್ತಿ ಇದ್ದಿದ್ದ ಟೈಮ್ ನಲ್ಲಿ, ಹಾ ಸರ್, ನಾ ಹೇಳ್ತೇನೆ ಬೆಸ್ಟ್ ಕೊಡಕ್ ಪ್ರಯತ್ನ ಪಡೋಣ. ಹಾ ಸರ್, ಈಗ ಎಲ್ಲರೂ ಪ್ಯಾನ್ ಇಂಡಿಯಾ ಮಾಡುವಷ್ಟು ದುಡ್ಡಿರಲ್ಲ. ಪ್ಯಾನ್ ಇಂಡಿಯಾ ಮಾಡೋದು ತಪ್ಪು ಅಂತ ನಾನು ಹೇಳೋದೇ ಇಲ್ಲ. ಇವತ್ತು ಆ ಪ್ಯಾನ್ ಇಂಡಿಯಾ ಅನ್ನುವಂಥದ್ದು, ಪಾಪ ನಮ್ ಯಶ್ ಅವರ ಪ್ರಾರಂಭ, ಯಶ್ ಅವ್ರ ಮುಂಚೆ ಸುದೀಪ್ ಅವರು, ಹೌದು, ಅದಕ್ಕೂ ಮುಂಚೆ ಪಾಪ ನಮ್ಮ ರವಿಚಂದ್ರನ್ ಅವರು, ಬಟ್ ಶಾಂತಿ ಕ್ರಾಂತಿ ಸುದೀಪ್ ಅವರು, ಯಶ್ ಅವರಿಂದ ಅದೇನಾಯ್ತು, ಕನ್ನಡದಲ್ಲೂ ಪ್ರತಿಭಾವಂತ ನಟರಿದ್ದಾರೆ. ಹೌದು, ಅಮಿತಾಬ್ ಬಚ್ಚನ್ ಅವ್ರ ಜೊತೆ ಕನ್ನಡ ಸಿನಿಮಾ ನೋಡಾಗ ಮಾಡಿದ್ದೆ, ಬಚ್ಚನ್ ಅವ್ರ ಜೊತೆ ಸುದೀಪ್ ಅವ್ರ ಪಾತ್ರ ಮಾಡಿದ್ರು. ಅವ್ರ ಡೈಲಾಗ್ ಮಾತಾಡೋವನ್ನೇ ನೋಡ್ತಾ ಇದ್ದೆ ನಾನು. ಅದೇ ಒಂದು ಛಲ ಅನ್ನುವಂಥದ್ದು ಆತನಲ್ಲಿತ್ತು. ನಾನು ಈ ವ್ಯಕ್ತಿ ಜೊತೆ ನಿಂತು ಅಭಿನಯ ಮಾಡಿ ತೋರಿಸ್ತೀನಿ ನೋಡು ಅನ್ನುವಂಥದ್ದು ಕಾಣಿಸ್ತು ಅನ್ನುವಂಥದ್ದು ನನಗೆ ಅನ್ನಿಸ್ತು. ಅದ್ರಲ್ಲಿ ಹಾಗಾಗಿ ಪ್ರತಿಯೊಂದನ್ನ ನಮ್ಮಲ್ಲಿರೋರ್ನು ನಾವು ಅಪ್ರಿಶಿಯೇಟ್ ಮಾಡ್ಲೇಬೇಕಾಗುತ್ತೆ, ನಾವು ಇಲ್ಲ ಅಂತ ಹೇಳಕ್ಕಾಗಲ್ಲ. ಸೊ ಇಲ್ಲ ಅನ್ನುವಂಥದ್ದು ಪರಿಸ್ಥಿತಿ, ನಮ್ಮ ಅಷ್ಟು ದುಡ್ಡು ಖರ್ಚು ಮಾಡೋಕ್ಕಾಗಲ್ಲ. ಸಣ್ಣ ಸಣ್ಣ ಚಿತ್ರಗಳು, ರಂಗಿತರಂಗ ಇಂಥವೆಲ್ಲ ಒಳ್ಳೆ ದುಡ್ಡು ಮಾಡ್ಬೇಕು. ಆ ಮಟ್ಟದಲ್ಲಿ ನಾವು ಯೋಚನೆ ಮಾಡ್ಬೇಕು. ಈ ಬೇರೆ ಭಾಷೆನಲ್ಲೂ ಚಿಕ್ಕ ಚಿಕ್ಕ ಸಿನಿಮಾಗಳು ಬರ್ತವೆ, ಹಿಟ್ಟಾಗಿ ಹೋಗ್ಬಿಡ್ತವೆ. ಹೌದು ಸರ್, ಹೌದು. ಅಂದ್ರೆ ಆ ವಿಷಯ ತುಂಬಾ ಚೆನ್ನಾಗಿ ನಾವು ಗ್ರಹಿಸ್ಕೋಬೇಕು.
ಟಿವಿಗಳಲ್ಲಿ ಹ್ಞೂ ಕ್ರೈಮ್ ನ್ಯೂಸ್ ಎಲ್ಲ ಕೆಲವು ಮ್ಯಾಟ್ರಿಗಳು ಬರ್ತವೆ. ಹ್ಞೂ ಹ್ಞೂ ಆಮೇಲೆ ಒಂದು ನಿಮಗೆ ದೃಶ್ಯ ಮಾಧ್ಯಮದಲ್ಲಿ ನಿಮ್ಗೇನು ಕಾಣಿಸ್ತದೋ ಹ್ಞೂ ದೃಶ್ಯವಾಗಿ ಕಾಣಿಸ್ತದೆ, ಅದೊಂಥರ ಪರಿಣಾಮ ಬೀಳುತ್ತೆ. ಹಾಂ ಸರ್. ಇನ್ನೂ ಒಂದು ನಿಮಗೆ ಪತ್ರಿಕಾ ಮಾಧ್ಯಮದಲ್ಲಿ ಬರಹ, ಹ್ಞೂ 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 ಆ ಬರಹ ಇದೆಯಲ್ಲ, ನೀವು ಓದ್ತಾ 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 ಕೆಲವು ಟೈಮ್ ಅದು ಹೃದಯದೊಳಗೆ ನಿಂತ್ಬಿಡ್ತದೆ. ಹ್ಞೂ ಕೆಲವು ಟೈಮ್ ಈ ರಾಜಕಾರಣದ ಒಂದು ಅಲ್ಲೋಲ ಕಲ್ಲೋಲಗಳು, ಹ್ಞೂ 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 ಒಬ್ಬರ ಮೇಲೆ ಒಬ್ರು ಬೈಯುವಂತ ಒಂದು ರೀತಿನ ನೀವು ಬರೆದಿದ್ದನ್ನ ಓದಿದಾಗ ನಿಮ್ಮ ತಲೆ ಒಳಗೆ ಹತ್ಬಿಡ್ತದೆ. ಹಾಂ ಸರ್. ಆಮೇಲೆ ಅದು ಅಳಿಸಲ್ಲ. ಅದು ಕಾರಣ ಯಾಕಂದ್ರೆ ನೀವು ದೃಷ್ಟಿಸಿ ಫಸ್ಟ್ ಅವ್ರು ಮಾತಾಡೋದನ್ನ ನೀವು ಓದ್ತೀರಾ ನೋಡ್ರಿ, ಹ್ಞೂ ಅದು ನಿಮ್ಮ ತಲೆ ಒಳಗೆ. ಹಾಗಾಗಿ ಹ್ಞೂ ನೀವು ಕೇರಳದಲ್ಲಿ ನೋಡ್ರಿ, ಹ್ಞೂ ತಮಿಳ್ನಾಡಿನಲ್ಲಿ ನೋಡ್ರಿ, ಹ್ಞೂ ನ್ಯೂಸ್ ಪೇಪರ್ಸ್ ಇಟ್ಕೊಂಡೇ ಕೂತಿರ್ತಾರೆ ಅವರು. ಹ್ಞೂ ಹ್ಞೂ ಅರ್ಥ ಆಗ್ತಾ ಇದೆ? ಹಾಂ ಗೊತ್ತಾಯ್ತು ಸರ್, ಗೊತ್ತಾಯ್ತು. ಹಾಂ ಆ ಮಾಹಿತಿ ಹ್ಞೂ ನಿಮ್ಗೆ ಆ ಮಾಹಿತಿ ಇಲ್ಲ ಅಂದ್ರೆ ಹ್ಞೂ ನೀವೇನು ಮಾಡೋಕ್ಕಾಗಲ್ಲ. ಹೌದು ಸರ್. ನ್ಯೂಸ್ ಪೇಪರ್ಸ್ ಓದ್ರಿ, ಒಳ್ಳೆ ವಿಷಯಗಳು ಸಿಕ್ಕತ್ತೆ. ಹ್ಞೂ ಅಥವಾ ಈ ಕಾದಂಬರಿಗಳು ಓದ್ರಿ, ಹ್ಞೂ ಒಳ್ಳೆ ವಿಷಯಗಳು ಸಿಕ್ಕತ್ತೆ.